ತಗೊಳ್ಳಿ. ಆಗಿದ್ದೆಲ್ಲ ಆಗೋಯ್ತು. ಅದನ್ನೇ ಮನಸ್ಸು ಕಚ್ಕೊಂಡು ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ ಹೇಳಿ? ವಿಕಾಸ್ ಕೂಡ ಒಳ್ಳೆ ಹುಡುಗ. ಉಷಾನು ಅವನ್ನೇ ಇಷ್ಟಪಟ್ಟಿದ್ದಾಳೆ. ಅವನು ಮದ್ವೆಗೆ ಒಪ್ಪಿದ್ದಾನೆ. ನೀವು ಹೋಗಿ ಅವರಪ್ಪನ ಜೊತೆ ಮಾತಾಡ್ಕೊಂಡ್ ಬನ್ನಿ, ಎಲ್ಲ ಒಳ್ಳೇದಾಗುತ್ತೆ. ನಿನ್ಗ ಶಿವಣ್ಣ ಎಂಥ ಮನುಷ್ಯ ಅಂತ ಗೊತ್ತಿಲ್ಲ ಜಾನಕಿ. ಕಂದಾಯ ಇಲಾಖೆಯಲ್ಲಿ ಅವನ ಕೈಗೆ ಸಿಕ್ಕಿ ನರಳಿದ ಜನರ ಕಣ್ಣೀರೇ ಶರಾವತಿ ಮೂಲಕ ಸಮುದ್ರ ಸೇರಿ ಉಪ್ಪಾಯ್ತೋ ಏನು. ಅಂಥವನ್ ಮಗ ನಮ್ಮನೆ ಅಳಿಯ ಆಗ್ಬೇಕಾ? ಉಷಾ ಅವನಲ್ಲಿ ಏನ್ ಯೋಗ್ಯತೆ ಕಂಡ್ಲು? ಈಗ ಅದೆಲ್ಲ ಯಾಕ್ರಿ? ಮೊದ್ಲು ಅವಳ ಭವಿಷ್ಯದ ಬಗ್ಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಏನ್ ಯೋಚನೆ ಮಾಡೋದು? ಮನೆವರೆಗೂ ಬಂದ್ ವರ ಇವಳು ಮಾಡಿದ ಕೆಲಸದಿಂದ ಕೈ ತಪ್ಪ ಹೋದ. ನಮ್ಮ ಹಣೆ ಬರಹದಲ್ಲಿ ಇನ್ನೂ ಏನೇನ್ ಬರ್ದಿದ್ಯೋ ಏನೋ. ಅಷ್ಟೆಲ್ಲ ಬೇಕು ಬೇಡದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀರಾ? ಮೊದ್ಲು ಅವ್ರ ಮನೆಗೆ ಹೋಗಿ ವಿಚಾರಿಸ್ಕೊಂಡ್ ಬನ್ನಿ, ಎಲ್ಲ ಸರಿ ಹೋಗುತ್ತೆ. ನಿನಗೋಸ್ಕರ ನಾನು ಎಷ್ಟು ಕಷ್ಟ ಅನುಭವಿಸೋದಕ್ಕೂ ಸಿದ್ಧವಾಗಿದ್ದೀನಿ. ಆದ್ರೆ ಯಾಕೋ ಏನೋ ವಿಚಿತ್ರವಾದ ಆಲೋಚನೆಗಳು ಬರ್ತಾ ಇದೆ. ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ. ಏನೋ ಒಂಥರ ಹೆದರಿಕೆ ಆಗ್ತಾ ಇದೆ. ನಾನೇನೋ ತಪ್ಪು ಮಾಡ್ತಿದ್ದೀನೇನೋ, ನಮ್ಮ ಅಪ್ಪ ಅಮ್ಮಂಗೆ ಕಷ್ಟ ಕೊಡ್ತಿದ್ದೀನೇನೋ ಅಂತ. ನಿನಗ್ ಬೇರೆ ಕೆಲಸ ಸಿಕ್ಕಿದೆ, ಎಲ್ಲ ನಾನು ಒಂಟಿಯಾಗಿ ಹೋಗ್ಬಿಡ್ತೀನೋ ಅಂತ. ಹೀಗೆ ಏನೇನೋ ಆಲೋಚನೆಗಳು ವಿಕಾಸ್. ಉಷಾ, ನಮ್ಮ ಮದುವೆ ವಿಷಯದ ಬಗ್ಗೆ ಅಮ್ಮನಿಗೆಲ್ಲ ಹೇಳಿದ್ದೀನಿ. ಅವರಪ್ಪನ ಜೊತೆ ಮಾತಾಡ್ತಾರೆ. ಮತ್ತೆ ನನಗೆ ಹೇಗೂ ಈ ಕೆಲಸ ಸಿಕ್ಕಿರೋದ್ರಿಂದ ಒಂಥರ ಇಂಡಿಪೆಂಡೆಂಟ್ ಫೀಲಿಂಗ್ ಬಂದಿದೆ. ನೀನೇನು ಯೋಚನೆ ಮಾಡಬೇಡ ಉಷಾ. ನಿನ್ಗೆ ಯಾವ ತೊಂದರೆ ಬರದ ಹಾಗೆ ನಾನು ನೋಡ್ಕೋತೀನಿ. ಎಲ್ಲಿ ಸ್ವಲ್ಪ ನಗು ನೋಡುವ. ಬರ್ತೀನಿ ಉಷಾ. ನಮಸ್ಕಾರ ಶಿವಣ್ಣವ್ರಿಗೆ. ಓಹೋ ಶ್ರೀನಿವಾಸರಾಯರು, ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ. ಏನು ಇಷ್ಟೊಂದು ಅಪರೂಪ? ಹಾ, ಮಗಳ ಮದುವೆಗೆ ಆಮಂತ್ರಣ ಕೊಡೋಕ್ ಬಂದಿದ್ದೀರಿ ಅಂತ ಕಾಣುತ್ತೆ. ಖಂಡಿತ ಬರ್ತೇನೆ. ಅಂದ್ಹಾಗೆ ಅದ್ಯಾರೋ ಅಮೆರಿಕ ಹುಡುಗನ ಜೊತೆ ಮದುವೆ ನಿಶ್ಚಯ ಮಾಡಿದ್ದೀರಿ ಅಂತ ಕೇಳಿದೆ. ದೊಡ್ಡ ಮೀನಿಗೆ ಗಾಳ ಹಾಕಿದ್ದೀರಿ. ಹೇಗೆ ಸಿಕ್ತು ಆ ಮೀನು? ಯಾಕ್ರಾಯ್ರೆ ಏನು ಮಾತಾಡ್ತಾನೆ ಇಲ್ಲ? ಏನು ವಿಷಯ? ಹೇಗೆ ಹೇಳ್ಬೇಕು ಒಂದು ಗೊತ್ತಾಗ್ತಾನೆ ಇಲ್ಲ. ಎಲ್ಲ ಗೊತ್ತಿದ್ದು ಈ ರೀತಿ ಹಂಗಿಸ್ತಾ ಇದ್ದೀರಲ್ಲ ಶಿವಣ್ಣವ್ರೆ. ಏನ್ ಮಾತಾಡ್ತಾ ಇದ್ದೀರಿ? ನಾನೇನ್ ಹಂಗಿಸ್ದೆ? ದೊಡ್ಡ ಮೀನಿಗೆ ಗಾಳ ಹಾಕಿದ್ದೀರಿ ಅಂದ ಮಾತ್ರಕ್ಕೆ ಹಂಗಿಸ್ದಾಗಾಯ್ತೆ? ಶಿವಣ್ಣವ್ರೆ, ಆ ಅಮೆರಿಕಾದಲ್ಲಿರೋ ಹುಡುಗನ ಜೊತೆ ನನ್ನ ಮಗಳ ಮದುವೆ ನಿಶ್ಚಯ ಆಗಿತ್ತು ನಿಜ. ಆ ನಿಶ್ಚಯ ಮುರಿದು ಹೋಯ್ತು. ಅದಕ್ಕೆ ಯಾರು ಕಾರಣ ಅಂತನೂ ನಿಮಗ್ ಗೊತ್ತು. ಆದ್ರೂ ಈ ತರ ನನ್ನ ನೀವು ಹೀಯಾಳಿಸ್ತಾ ಇದ್ದೀರಲ್ಲ. ನಿಮ್ ತಲೆ ಕೆಟ್ಟಿದ್ಯೇನು? ತಲೆ ಕೆಡದೆ ಇನ್ನೇನಾಗುತ್ತೆ ಹೇಳಿ? ನಿಮ್ ಮಗ ಆ ಹುಡುಗನಿಗೆ ಟೆಲಿಗ್ರಾಮ್ ಕೊಟ್ಟ. ಆಮೇಲೆ ಅವ್ರ ಮನೆಗೆ ಹೋಗಿ ನಾನು ಉಷಾರನ್ನು ಪ್ರೀತಿಸ್ತಾ ಇದ್ದೀನಿ, ನಾವಿಬ್ರು ಮದುವೆ ಆಗ್ತೀನಿ ಅಂತ ಹೇಳಿ ಆ ಮದುವೆನ ಮುರಿದು ಹಾಕದ್ನಲ್ಲ. ಅವ್ರೆದ್ರು ನಮ್ಗೆಲ್ಲ ಎಂಥ ಅವಮಾನ ಆಯ್ತು ಗೊತ್ತಾ ಶಿವಣ್ಣವ್ರೆ? ಹೇಶ್, ಬಹಳ ಚೆನ್ನಾಗಿ ಮಾತಾಡ್ತಿರ್ರಾಯ್ರೆ. ಯಾವುದೋ ಕಾರಣಕ್ಕೆ ನಿಮ್ ಮಗಳ ಮದುವೆ ನಿಂತು ಹೋದ್ರೆ ಅದಕ್ಕೆ ನನ್ನ ಮಗನ ಕಾರಣ ಮಾಡ್ತೀರೇನು? ಅಲ್ರಿ, ಒಂದು ಟೆಲಿಗ್ರಾಮ್ ನಿಂದ ಒಂದು ಮದುವೆ ನಿಂತು ಹೋಗತ್ತೇನ್ರಿ? ನಿಮ್ ಮಗಳಲ್ಲೇ ಏನೋ ದೋಷ ಇರಬೇಕು, ಅದಕ್ಕೆ ಅವಳು ತಿರಸ್ಕರಿಸಿದ್ದಾರೆ. ಈ ನಾಟಕ ಎಲ್ಲ ನನ್ನ ಹತ್ರ ಆಡ್ಬೇಡಿ. ಶಿವಣ್ಣ, ಬಾಯಿ ಬಿಗಿಡಿದ್ ಮಾತಾಡಿ. ನನ್ನ ಮಗಳ ಬಗ್ಗೆ ಚಕಾರ ಎತ್ತಿದ್ರು ನಾನು ಸುಮ್ಮನಿರೋದಿಲ್ಲ. ಓಹೋ, ಏನ್ ನಿಮ್ ಮಗಳು ಮಹಾರಾಮಾಯಣ ಸೀತೆನಾ? ಯಾಕ್ರಿ ಈ ರೀತಿ ಚುಚ್ಚು ಮಾತಾಡ್ತೀರಿ? ನಿಮ್ ಮಗ ವಿಕಾಸನೇ ಕರೆದು ಕೇಳಿ, ಅವನೇ ಇಷ್ಟೆಲ್ಲ ರಾಧಾಂತ ಮಾಡಿದಾನೋ ಇಲ್ವ ಅಂತ ಗೊತ್ತಾಗುತ್ತೆ. ನನ್ನ ಮಗ ಏನಾದ್ರೂ ಇಂಥ ಕೆಲಸ ಮಾಡಿದ್ದಿದ್ರೆ ಅವನ್ ಚಮಡ ಸೆಳೆದು ಕೋಳೆಗೆ ನೆಟ್ ಹಾಕ್ತಿದ್ದೆ. ಅಲ್ರಿ, ವಿಷಯ ಏನು ಅಂತ ಸರಿಯಾಗಿ ತಿಳ್ಕೊಳ್ದೆ ಏಕಿ ಯಾಕೆ ಕೂಗಾಡ್ತಿದ್ದೀರಾ? ನಮ್ ವಿಕಾಸ ಬರ್ಲಿ, ಅವನ್ನೇ ಕೇಳಿ ವಿಷಯ ಏನು ಅಂತ ತಿಳ್ಕೊಳ್ಳೋಣ. ಅವನ್ನೇನೆ ಕೇಳೋದು ನಿನ್ ತಲೆ. ನೀ ಬಾಯ್ ಮುಚ್ಕೋ. ಅಲ್ರಿ, ವಿಕಾಸ ಆ ವಿಷಯದ ಬಗ್ಗೆ ನನ್ಗೆಲ್ಲ ಹೇಳಿದಾನೆ. ನೋಡಿ ಶ್ರೀನಿವಾಸರಾಯರೇ, ನನ್ನ ಮಗ ನಿಮ್ಮ ಮಗಳನ್ನ ಪ್ರೀತಿಸ್ತಾನೋ ಇಲ್ವೋ ಆ ಉಸಾಬರಿ ನನಗೆ ಬೇಡ. ನನ್ನ ಮಗನ ಎಜುಕೇಶನ್ಗೆ ನಾನು ಸಾವಿರಾರು ರೂಪಾಯಿ ಖರ್ಚು ಮಾಡಿದೆ. ಅವನ ಕೆಲಸಕ್ಕೆ ಅಂತ 40,000 ರೂಪಾಯಿ ಲಂಚ ಕೊಟ್ಟಿದೆ. ನನಗೆ ಇನ್ನೊಬ್ಬ ಮಗಳಿದ್ದಾಳೆ ಮದುವೆಗೆ, ಕುಂಟಿ. ಅಲ್ಲಿ ನೋಡಿ, ಇವಳು ಮದುವೆ ಮಾಡಬೇಕಂದ್ರೆ ನಾನು ಸಾಕಷ್ಟು ವರದಕ್ಷಿಣೆ ಕೊಟ್ಟು ಒಬ್ಬ ಹುಡುಗನಿಗೆ ಗಂಟು ಹಾಕ್ಬೇಕು. ನೋಡಿ, ನಾನಾಗ ನನ್ನ ಮಗಳನ್ನ ನಿಮ್ ಮಗನಿಗೆ ಕೊಟ್ಟು ಮದುವೆ ಮಾಡ್ಬೇಕಂತೇನು ಬಂದಿಲ್ಲ. ನಿಮ್ ಮಗ
ನನ್ನ ಮಗಳು ಬೇರೆಯವ್ರನ್ನ ಮದುವೆ ಆಗೋದನ್ನ ತಪ್ಪಿಸಿ ತಾನು ಆಗ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಇಲ್ಲಿವರೆಗೆ ಬರ್ಬೇಕಾಯ್ತು. ನೋಡಿ ಶ್ರೀನಿವಾಸರಾಯರೇ, ನನಗೆ ನಿಮ್ ಜೊತೆ ಈ ವಿಷಯ ಇನ್ನು ಹೆಚ್ಚಿಗೆ ಮಾತನಾಡೋದಕ್ಕೆ ಇಷ್ಟ ಇಲ್ಲ. ನಿಮಗೆ ವರದಕ್ಷಿಣೆ ಕೊಡೋದಕ್ಕೆ ಶಕ್ತಿ ಇಲ್ಲ, ನನಗೆ ವರದಕ್ಷಿಣೆ ಬೇಡ ಅನ್ನೋದಕ್ಕೆ ಶಕ್ತಿ ಇಲ್ಲ. ಆದ್ರಿಂದ ಈ ಮದುವೆ ಉಸಾಬರಿನೇ ಬೇಡ. ನಮಸ್ಕಾರ. ಯಾಕೆ ಹೊರಟ್ಬಿಟ್ರಿ? ಮುಟ್ಟಾಡ್ರು ನೀವೆಲ್ಲ. ಇಲ್ಲಿ ಬಾರ. ಇಲ್ಲಿ ಕಂಡ ಹುಡುಗಿಯರ ಜೊತೆ ಚಕ್ಕಂದಾಡಿ ಅವ್ರನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ನನ್ನ ಮುಖಕ್ಕೆ ಮಸಿ ಬಳಿತೀಯನೋ? ಹೊಲ ಕಟ್ಟ ನನ್ನ ಮಗನೇ.